ಡಿ ಸಿ ಅವರು ವಿದ್ಯಾವತಿ ಮೇಡಮ್ ಇರ್ಬೋದು, ಜಗದೀಶ್ ಅವರು ಇದ್ದಾಗ ಶೌಚಾಲಯ ಇಲ್ಲ ಅಂತಂದಾಗ ಒಂದೆರಡು ತಿಂಗಳೇ ಶೌಚಾಲಯನೂ ಸಹ ಆಗಬೇಕು, ಅದನ್ನು ಸಹ ನಿರ್ವಹಣೆ ಆಗಬೇಕು. ಮತ್ತು ಆ ರೀತಿ ಮನಸ್ಸು ಮಾಡಿದ್ರೆ ಯಾವ್ದಾರು ಅನುದಾನದಲ್ಲಿ ತಾತ್ಕಾಲಿಕವಾಗಿ ಮಳಿಗೆ ಮಾಡೋ ಮೂಲಕ ಸಬ್ ರಿಜಿಸ್ಟ್ರಾರ್ ಆಫೀಸರ್ ಮಾಡ್ಬೋದು, ದಾಖಲೆಗಳನ್ನ ಇಡ್ಲಿಕ್ಕೆ ಅನುಕೂಲ ಆಗ್ತದೆ. ಏಕಾಏಕಿ ಸರ್ಕಾರಿ ಕಟ್ಟಡ ಕೊಟ್ಟು ಪ್ರೈವೇಟ್ ಕಟ್ಟಡಕ್ಕೆ ಹೋಗುತ್ತೆ, ಎಲ್ಲರ ಅಭಿಪ್ರಾಯ ತಗೋಬೇಕು, ಸಾರ್ವಜನಿಕ ಅಭಿಪ್ರಾಯ ದಯಮಾಡಿ ಇದನ್ನ ಸ್ಥಳಾಂತರ ಆಗಬಾರ್ದು. ದಯಮಾಡಿ ಆ ರೀತಿ ಕ್ರಮ ತಗೊಳ್ಳಿ. ಆ ರೀತಿ ಆಗೋದಾದ್ರೆ ಸಾರ್ವಜನಿಕ ಅಭಿಪ್ರಾಯ ತಗೊಂಡು ಮುದುರ್ಬೇಕು ಅಂತೇಳಿ ಮನವಿ ಮಾಡ್ತೀವಿ. ಸರ್, ಈಗ ಅವ್ರು ನಮ್ಮ ಸಮ್ಮುಖದಲ್ಲಿ ಒಂದು ಸಭೆ ಕರೆದು ಅದನ್ನ ನಿರ್ಣಯ ಚರ್ಚೆ ಆಗಬೇಕು. ಇಲ್ಲಾಂದ್ರೆ ದಯಮಾಡಿ ದೊಡ್ಡವರಿದ್ರೆ ಅವ್ರ ಮುಂದೆ ನಾವು ಹೇಳ್ಕೊಂಡು ಇದು ಮುಂದುವರೆದಾಗಿ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇರ್ಬೋದು, ನ್ಯಾಯಾಲಯಕ್ಕೆ ಹೋಗ್ಬೇಕಾಗ್ತದೆ. ಆ ಮಟ್ಟಕ್ಕೆ ತಾವು ತಲುಪಿಸಬಾರ್ದು. ತಾವು ಉಪವಿಭಾಗ ಮಟ್ಟದಲ್ಲಿ ದಂಡಾಧಿಕಾರಿ ಆಗಿರೋದ್ರಿಂದ ನಿಮ್ಮ ಹಂತದಲ್ಲಿ ಇದು ಮುಗ್ದೋಯ್ತದೆ ಅಂತ ಅಂದ್ಕೊಂಡಿರ್ತೀವಿ. ಅವ್ರು ಯಾವ ಉದ್ದೇಶಕ್ಕೋಸ್ಕರ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡು ನಮ್ಗೆ ಗೊತ್ತಾಗ್ತಾಯಿಲ್ಲ. ಅವ್ರಿಗೆ ಪೇಪರು ಇನ್ನೊಂದು ಇಟ್ಕೋಬೇಕು ಅಂದರೆ ಇವತ್ತು ಬೇರೆ ಒಂದು ಏನಾದ್ರು ಮಾಡ್ಬೋದು. ಜೊತೆಗೆ ಇವತ್ತು ಟೆಕ್ನಾಲಜಿ ತುಂಬ ಫಾಸ್ಟ್ ಇದೆ. ಕನ್ನಡದ ಮೇಲೆ ಚಾವಣಿ ಮೇಲೆ ನೀರು ನಿಂತ್ಕೊಳ್ತಿದ್ರೆ ಆ ಚಾವಣಿ ಮೇಲೆ ನೀರು ನಿಂತ್ಕೊಳ್ಳೋದಕ್ಕೆ ಕೆಲವು ಇಲಾಖೆ ಆಲೋಚನೆ ಮಾಡಿ ಕಟ್ಟಡ ಹೊಸದಾಗಿ ಏನಾದ್ರು 16 ಕೋಟಿ ಪ್ರತಿ ತಾಲೂಕಿಗೆ ಬರ್ತಾ ಇದೆ ಅಂತೇಳಿ ನಮಗೆ ಮಾಹಿತಿ ಇದೆ. ಆ ಥರ ಬರೋದ್ರೆ ಹಿಂದೆ ಬೇಕಾದ ಜಾಗ ಇದೆ ಸರ್. ಅದೆಲ್ಲ ಇದನ್ನು ಇಟ್ಕೊಂಡು ಅದನ್ನು ಮಾಡಿದ್ರೆ ತುಂಬ ಅನುಕೂಲ ಆಗ್ತದೆ ಅಂತೇಳಿ ಯಾವುದೇ ಕಟ್ಟಡ ಹೊಡಿಬೇಕು ಅಂದರೆ ಲೋಕೋಪಯೋಗಿ ಇಲಾಖೆಯಿಂದ ಅನುಮತಿ ತಗೊಂಡು ಹೊಡಿಬೇಕು ಮತ್ತು ಸ್ಥಳಾಂತರ ಮಾಡಬೇಕಾಗ್ತದೆ ಅಂತ ಹೇಳ್ತಾ ದಯಮಾಡಿ ನಾವು ಮನವಿಯನ್ನು ತಾವು ಸ್ವೀಕಾರ ಮಾಡಿ ಸರ್ಕಾರ ಮಟ್ಟಕ್ಕೆ ಕಳಿಸಿ ನಮ್ಗೆ ಅನುಕೂಲ ಮಾಡ್ಕೊಳ್ತೀವಿ ಅಂತ ಮನವಿ ಮಾಡ್ತೀವಿ. ಈಗ ಸಭೆ ಉದ್ದೇಶಿಸಿ ಮಾತಾಡಬೇಕಂತ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ವಿವಿಧ ಬೇಡಿಕೆಗಳನ್ನು ಇಟ್ಟು ಮುಖ್ಯವಾಗಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ಸ್ಥಳಾಂತರ ಮಾಡ್ತಕ್ಕಂಥ ವಿಚಾರವಾಗಿ ಏನು ಮನವಿಯನ್ನು ಕೊಟ್ಟಿದ್ದೀರಿ. ಸೊ ಇದ್ರ ಬಗ್ಗೆ ಏನು ಡೆವಲಪ್ಮೆಂಟ್ ಆಗಿದೆ ನಾವು ಅಧಿಕಾರಿಗಳನ್ನು ಕರೆದು ಮಾತಾಡ್ತೇವೆ. ನೀವು ಕೊಟ್ಟಿರ್ತಕ್ಕಂಥ ಏನು ಬೇಡಿಕೆ ಇದೆ